ಅನು ಅನು ಎದ್ದೇಳು ಅನು. ಆಗ್ಲೇ ನೆತ್ತಿ ಮೇಲೆ ಸನ್ ಬಂದಾಯ್ತು. ಈ ನನ್ನ ಡಾಕ್ಟರ್ ಇನ್ನು ಬೆಡ್ ಮೇಲೆ ಇದ್ದಾಳೆ. ಎದ್ದೇಳು ಅನು, ಎಷ್ಟು ಸೋಮಾರಿ ನೀನು. ಏನ್ ಮಮ್ಮಿ ನಿಂದು? ಎಲ್ಲರಿಗೂ ಅತ್ತೆ ಕಾಟ ಆದ್ರೆ ನನಗೆ ಅಮ್ಮನ ಕಾಟ. ಸುಮ್ನಿರು. ನೋಡಕ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ. 2 ಕಣ್ ಸಾಲ್ದು. ಎಲ್ಲ ಬಂದ್ರು ಬೆಡ್ ಕಾಫಿ ತಂದ್ಕೊಟ್ರೆ ನೀನ್ ಒಳ್ಳೆ ಹಾರ ಹಾಕೊಂಡು ಖುಷಿ ಪಡ್ತಿದ್ಯಲ್ಲ. ನಂಗೆ ಒಳ್ಳೆ ಬಲಿ ಕೊಡಕ್ ರೆಡಿ ಆಗಿರೋ ಕುರಿ ತರ ಫೀಲಿಂಗ್ ಬರ್ತಾ ಇದೆ. ಸುಮ್ಮನೆ ಇರ್ತೀಯಾ? ಮದುವೆ ವಯಸ್ಸಿಗೆ ಬಂದಿದ್ಯಾ, ಸಾಲದಕ್ಕೆ 3 ಡಿಗ್ರಿ ಮಾಡಿದ್ಯಾ. ನಿನಗೆ ಮದುವೆ ಮಾಡಿ ನಿನ್ನ ಕೊರಳಲ್ಲಿ ಹಾರ ನೋಡೋ ಅದೃಷ್ಟ ಅಂತೂ ನನಗಿಲ್ಲ. ಹೋಗ್ಲಿ, ಯಾವುದಾದ್ರೂ ಒಂದು ಕೇಸ್ ತಗೊಂಡು ಅದ್ರಲ್ಲಿ ಗೆದ್ದು ಸಂಭ್ರಮಿಸ್ತೀಯಾ ಅಂದರೆ ಆ ಅದೃಷ್ಟನೂ ಇಲ್ಲ. ಮಮ್ಮಿ, ನಾನು ದೊಡ್ಡ ಲಾಯರ್ ಆಗಿ ಕೇಸ್ ಗೆದ್ದೇ ಗೆಲ್ತೀನಿ. ಆಮೇಲೆ ನೀನು ಹಾರನಾರು ಹಾಕೋ, ಕಟ್ಟಟಾರು ಕಟ್ಸ್ಕೊ. ನೀನು ಹಾರ ಹಾಕ್ಕೊಂಡಿರೋದು ನೋಡೋ ಅಷ್ಟರಲ್ಲಿ ನಾನು ಫೋಟೋ ಫ್ರೇಮ್ ಒಳಗಡೆ ಹಾರ ಹಾಕ್ಕೊಂಡಿರ್ತೀನಿ. ದೊಡ್ಡ ಲೂಸು ನೀನು. ಇಂಜಿನಿಯರಿಂಗ್ ಮುಗಿಸಿ ಇಂಟರ್ವ್ಯೂಗೆ ಹೋದೆ. ಅಲ್ಲೇನಾಯ್ತು ಅಂತ ನಂಗೆ ಗೊತ್ತಿಲ್ವಾ? ರೀ ಮುದ್ದು ಅವರೇ, ಹೋದ ಸಲ ನೀವು ತೋರಿಸಿದ ಪೀಸ್ ಎಲ್ಲ ರಿಜೆಕ್ಟ್. ನೋಡಿ, ಈ ಸಲ ಲಾಟಲ್ಲಿ ಫ್ರೆಶ್ ಚೆನ್ನಾಗಿರೋ ಪೀಸ್ ಇದ್ರೆ ತೋರಿಸಿ. ಮೇಡಮ್, ಈ ಮಾದಪ್ಪ, ಈ ಮುದ್ದು ಮಾದಪ್ಪ ಖುದ್ದಾಗಿ ಬಹಳ ಮುತುವರ್ಜಿಯಿಂದ ಸೆಲೆಕ್ಟ್ ಮಾಡಿ ತಂದಿರೋ ಫೋಟೋಸ್ ಇದೆಲ್ಲ. ಇವನು ನೋಡಿ, ಇವನು ಟ್ವಿಟರಲ್ಲಿ ಟಾಪ್. ಇವನು ಫೇಸ್ಬುಕ್ ಅಲ್ಲಿ ಬೆಸ್ಟ್ ಫೇಸು. ಇವನು ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರಿಮ್. ಇದು ಸ್ನ್ಯಾಪ್ಚಾಟ್ ಅಲ್ಲಿ ಕ್ಲಾಸ್. ನೀವು ಹೂ ಅಂದ್ಬಿಟ್ರೆ ಸಾಕು, ವಾಟ್ಸಪ್ ಅಲ್ಲೇ ಕನೆಕ್ಟ್ ಮಾಡಿ ಹಾಯ್ ಅನ್ಸಿ 2 ಬ್ಲೂಟಿಕ್ ಹೊಡೆಸ್ಬಿಡೋದೆ. ಅಬ್ಬಬ್ಬಬ್ಬ, ನೀವು ಓಲ್ಡ್ ಆಗಿದ್ರು ನನಗೆ ಲೇಟೆಸ್ಟ್ ಅಪ್ಡೇಟೆಡ್ ಅಳಿಯಂದ್ರನ್ನ ತಗೊಂಡ್ ಬಂದ್ಬಿಟ್ಟಿದ್ದೀರಾ. ವೆರಿ ಗುಡ್, ವೆರಿ ಗುಡ್. ಓ ಅದು ಬಾಬಾ, ಕರೆಕ್ಟ್ ಟೈಮಿಗೆ ಬಂದೆ. ಇದು ನೋಡು, ಇದರಲ್ಲಿ ಯಾರು ನಿನ್ ಗಂಡ ಅನ್ನೋದು ನೀನ್ ಫಿಕ್ಸ್ ಆಗ. ಅವರೇ ನನ್ನ ಅಳಿಯಂದ್ರು ಅಂತ ನಾನು ಫಿಕ್ಸ್ ಆಗ್ತೀನಿ. ಮಾ, ನೀ ಕೊಟ್ಟಿರೋ ಟೈಮಲ್ಲಿ ಇನ್ನೂ 5 ದಿವಸ ಇದೆ ತಾನೆ. ನಿಂಗೆ ಅಷ್ಟೇನು ಅರ್ಜೆಂಟು? ಅಷ್ಟು ಅರ್ಜೆಂಟ್ ಇದ್ರೆ ನೀನೇ ಮದುವೆ ಆಗ. ಪರವಾಗಿಲ್ಲ, ಗುಡ್ ಐಡಿಯಾ. ಇವನ್ ನನಗೆ ಓಕೆ. ಇವನ್ಗೆ ಪಾತ್ರೆ ತೊಳೆಯಕ್ಕೆ, ಅಡುಗೆ ಮಾಡಕ್ಕೆ, ಕಾರ್ ಡ್ರೈವ್ ಮಾಡಕ್ಕೆ ಎಲ್ಲ ಬರುತ್ತೆ ತಾನೆ? ಲರ್ನಿಂಗು, ಇನ್ನು ಲರ್ನಿಂಗು. ಹೇಗಪ್ಪ ಹೇಳೋದು? ಇರಲಿ, ಹೆಂಗೋ ಮ್ಯಾನೇಜ್ ಮಾಡೋಣ. ಹಲೋ ಬೇಬಿ, ಮದ್ವೆಗೆ ರೆಡಿ ಆಗು. ನಾನೇನು ಕೊಟ್ಟಿರೋ ಟೈಮ್ ಇನ್ನೇನು ಮುಗಿತಾ ಬಂತು. ಈ ಸಲ ನೀನೇನಾದ್ರು ಲಾ ಪಾಯಿಂಟ್ ಹಾಕಕ್ ಹೋದ್ಯೋ, ಬಾಯಿಗೆ ಬರೆ ಹಾಕ್ಬಿಡ್ತೀನಿ ನೋಡು. ನನ್ನ ಫಸ್ಟ್ ಕೇಸಿದ ಅಡ್ವಾನ್ಸ್ ಮಮ್ಮಿ. ನಾನು ಈ ಕೇಸನ್ನ ಗೆದ್ದೆ ಗೆದ್ದು. ಅಯ್ಯೋ ನನ್ನ ಬಂಗಾರ. ವೆರಿ ಗುಡ್. ಸರಿ, ನಿನಗೆ ಯಾವ ಥರ ಕೇಸ್ ಬಂದಿದೆ ಅಂತ ನಾನು ಗೆಸ್ ಮಾಡ್ತೀನಿ. ಯಾವ್ದಾದ್ರು ಮಿನಿಸ್ಟರ್ದು ಬ್ಲಾಕ್ ಮನಿ ಕೇಸ್ ಇರ್ಬೋದು, ಅಥವಾ ಮೈನಿಂಗ್ ಕೇಸ್ ಇರ್ಬೋದು, ಇಲ್ಲ CD ಕೇಸ್ ಇರ್ಬೋದು. ಹೌದಾ? ಡಿವೋರ್ಸ್ ಕೇಸ್. ಮನೆ ಉದ್ಧಾರ ಮಾಡೋ ಕೆಲಸ ಮಾಡು ಅಂದ್ರೆ ಮನೆ ಮುರಿಯೋ ಕೆಲಸ ಮಾಡ್ತಾ ಇದೀಯಾ. ಇಂಥ ದುಡ್ಡಿಗೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ. ಇಂಥ ಕೇಸ್ ತಗೊಳ್ಳೋ ಬದಲು ನೀನ್ ಮನೆಯಲ್ಲಿ ಓತ್ಲ ಹೊಡ್ಕೊಂಡಿದ್ದಿದ್ರೆ ಆಗಿರೋದು. ಮರಿಬೇಡ, ನೀನು ಒಬ್ಬ ಡಿವೋರ್ಸಿ ತಾಯಿ ಮಗಳು ಅಂತ. ಸಾರಿ ಮಿಲಾಡ್, ನನ್ನ ಬೆಸ್ಟ್ ಫ್ರೆಂಡ್ಗೆ ಮೋಸ ಮಾಡ್ಬಿಟ್ಟಿದ್ದೀನಿ. ಅದನ್ನ ಸರಿ ಮಾಡ್ಬೇಕಂದ್ರೆ ನಿಮ್ಮನ್ನೇ ಮದುವೆ ಆಗ್ಬಿಡ್ಲಾ? ತೆಗೆದ್ ಬಿಟ್ಟ ಅಂದ್ರೆ ಸಾರಿ ಅತ್ತೆ. ಸಾರಿ ಆಂಟಿ. ಇಟ್ಸ್ ಓಕೆ ಗೆಲ್ಲಿಲಿಯೋ. ನಿಂಗಾಗಿ ತಪ್ಪೆಲ್ಲ ರಿಯಲೈಸ್ ಆಯ್ತಲ್ಲ. ಇವಾಗ ಅವಳು ಇಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಬಟ್ ಇವಾಗ ನಿನ್ನ ಫ್ರೆಂಡಿಗೆ ಹೇಗೆ ಹೆಲ್ಪ್ ಮಾಡೋದು ಅಂತ ಥಿಂಕ್ ಮಾಡು. ಅದೆಲ್ಲ ಸರಿ, ಇಲ್ದೇ ಇರೋ ಹೆಂಡತಿಗೆ ಡಿವೋರ್ಸ್ ಕೊಡಬೇಕು ಅಂತ ಜಡ್ಜ್ ಹತ್ರ ಹೋದ್ರೆ ಮುಖಕ್ಕೆ ಹೋಗಿದ್ದಾರೆ. ಬೀಡ ಹಾಕೊಂಡು ಹೋಗಿದ್ದಾರೆ. ಅಲ್ಲ ಕಣೆ,
ನೀನ್ ಅಷ್ಟೆಲ್ಲ ಓದಿ ಪ್ರಯೋಜನ ಏನೇ? ನೋಡು, ಬೆಳೆದ್ ನಿಂತಿರೋ ಮಗ ಮನೆಗೆ ಬಂದು ಅವ್ರ ತಾಯಿ ಏನಾದ್ರೂ ಮಾಡಿ ಅಂತ ಕೈ ಮುಗಿದ್ ಕೇಳ್ಕೊಂಡ್ರು. ಏನಾದ್ರೂ ಮಾಡೇ. ಬೆಳೆದು ನಿಂತಿರೋ ಫ್ರೆಂಡು ಬಂದು ಏನಂತ? ಇಲ್ಲ ಮಮ್ಮಿ, ರಿಯಲ್ ಕೋರ್ಟಲ್ಲಂತೂ ಈ ಕೇಸನ್ನ ಫೈಲ್ ಮಾಡೋಕ್ಕಾಗಲ್ಲ. ಇನ್ನೇನಾದ್ರು ಅವನಿಗೆ ಡಿವೋರ್ಸ್ ಕೊಡಿಸ್ಲೇಬೇಕು ಅಂದರೆ ನಾವೇ ಸುಮ್ಮನೆ ಒಂದು ಫೇಕ್ ಕೋರ್ಟನ್ನು ಕ್ರಿಯೇಟ್ ಮಾಡಿ ಆ್ಯಕ್ಟಿಂಗ್ ಮಾಡಿ ಡಿವೋರ್ಸ್ ಕೊಡಿಸ್ಬೇಕಷ್ಟೆ. ಸೂಪರ್ ಐಡಿಯಾ ಮಿಲಾಡ್. ಆರ್ಟಿಸ್ಟು, ಜೂನಿಯರ್ ಆರ್ಟಿಸ್ಟು, ಗೆಟಪ್ ಸೆಟಪ್ ನಾನು ರೆಡಿ ಮಾಡ್ತೀನಿ. ಐ ಆಮ್ ಅ ವೆರಿ ಬಿಗ್ ಪ್ರೊಡಕ್ಷನ್ ಮ್ಯಾನೇಜರ್ ಇನ್ ಗಾಂಧಿನಗರ್. ಯು ಸಿ, ನಾಟ್ ಬ್ಯಾಡ್, ಗುಡ್ ಐಡಿಯಾ. ಹಾಗಾದ್ರೆ ಈ ಸೀನನ್ನು ಡೈರೆಕ್ಟ್ ಮಾಡೋಕ್ಕೆ ಒಬ್ರು ಡೈರೆಕ್ಟರ್ ನಂಗೆ ಗೊತ್ತು, ನಾನು ಕರ್ಕೊಂಡ್ ಬರ್ತೀನಿ. ಏನಾದ್ರು ಸಹಾಯ ಬೇಕಾದ್ರೆ ನಾನು ಮಾಡ್ತೀನಿ. ಏನ್ ಕಂದ, ತಿಂಡಿನೇ ತಿಂದೆ ಹಾಗೆ ಬಂದ್ಬಿಟ್ಟಿದ್ಯಲ್ಲ, ತಗೋ. ಅಲ್ಲ, ನೀನ್ ಯಾಕಮ್ಮ ಬರಕೋದೆ? ಅಯ್ಯೋ ಕಂದ, ಲೈಫಲ್ಲೇ ಫಸ್ಟ್ ಕೇಸ್ ಇದು. ವಾದ ಮಾಡಕ್ಕೆ ನಿಂಗೆ ಶಕ್ತಿ ಬೇಡವಾ? ಅದಕ್ಕೆ. ಹಲೋ ಮಿಲಾಡ್. ನೀನ್ ಯಾಕೋ ಮತ್ತೆ ಬಂದೆ? ಒಂದು ಗುಡ್ ನ್ಯೂಸ್. ಏನು? ನಮ್ ಜಡ್ಜ್ ಓಡಾಗ್ಬಿಟ್ರು ಅವ್ರ ಗಾಡಿ ಮೇಲೆ. ಪೆಟ್ರೋಲ್ ಅಲೈನ್ಸ್ ಮತ್ತೆ ಬಾಟಾ ಎರಡು ಮಿಕ್ತು. ಅಯ್ಯೋ ಮೇಡಮ್, ನಿಮ್ಗೆ ಯಾಕೆ ಕಷ್ಟ? ಹೇ, ತಿಂಡಿದ್ರಿ ಜೂನಿಯರ್ಸ್. ಈಗ ಏನಮ್ಮ ಮಾಡೋದು? ಅಯ್ಯಯ್ಯೋ, ಜಡ್ಜೇ ಇಲ್ದೆ ಕೇಸ್ ಹೇಗ್ ನಡೆಯತ್ತೆ? ಇವಾಗ ಜಡ್ಜ್ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಕಂದ?